ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಈ ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ಮೊದಲಿಗೆ ಡಿಸ್ಕ್ಲೇಮರ್ ಅಂತ ಹೇಳ್ತಾ ಇದ್ದೀನಿ. ಡಿಸ್ಕ್ಲೇಮರ್‌ಗೂ ಮುಂಚೆ ರಿಕ್ವೆಸ್ಟು, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಈ ವೀಕಿದ್ದು ವಿಷಯಕ್ಕಿಂತ ಮುಂಚೆ ಒಂದು ಅಬ್ಸರ್ವೇಷನ್ಸ್‌ಗಳಿದೆ. ಅದು ಹೋಗ್ತಾ ಹೇಳ್ತೀನಿ ಒಂದಿಷ್ಟು. ಮತ್ತು ಕಳೆದ ವೀಕಿಂದು ಪರ್ಫಾರ್ಮೆನ್ಸು ಓವರಾಲ್ ಬುಲ್ಲಿಶ್ ಅಂತ ಇತ್ತು ಮಾರ್ಕೆಟು. ಸೊ ಇನಿಷಿಯಲ್ ಡೇಸು ಫಸ್ಟ್ ಡೇ ಏನಿತ್ತು ಮಂಡೇ ಚೆನ್ನಾಗೇ ಕೊಟ್ಟಿದೆ ಅವತ್ತು. ಬಟ್ ಓವರಾಲ್ ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಹ್ಮ್, ಎಲ್ಲ ಒಂದಿಷ್ಟು ಸ್ಟಾಕ್ಗಳು 5% ಮೇಲೆ ಕೊಟ್ಟಿದ್ರು ಸಹಿತ ಕೆಲವೆಲ್ಲ ಪ್ಲಸ್ ಸೈಡ್ ಹೋಗಿ ನೆಗೆಟಿವ್ ಹೋಗಿದೆ. ಸೊ ಅಥವಾ ಫ್ಲಾಟ್ ಕ್ಲೋಸಿಂಗ್ ಅಂತೂ ಆಗಿದೆ. ಸೊ ಹಾಗಾಗಿ ಒಂದು ಮೀನ್ಸ್ ಮಾರ್ಕೆಟು ಹಾಗೆ ಇತ್ತು. ಆ ಟ್ರೆಂಡೇ ಒಂಥರ ಸೈಡ್ ವೇಸ್ ಟ್ರೆಂಡ್ ಇತ್ತು. ಸೊ ಒಂಥರ ರೇಂಜ್ ಬೌಂಡ್ ಅಂತ ಹೇಳ್ತಾರೆ, ಅಥವಾ ಏನೋ ಒಂದು ಸ್ಯಾಟಿಸ್ಫೈ ಇಲ್ಲ ಒಟ್ಟಿನಲ್ಲಿ. ಸೊ ಹಾಗಾಗಿ ಒಂದು ಈ ಸಲ ಒಂದು ಮೆಥಡೇ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಬೇಸ್ಡ್ ಆನ್ ನನ್ನ ಇಂಡಿಕೇಟ್ರ್ ಏನಿತ್ತೋ ಅದ್ರ ಸೂಟ್ ಆಗೋಂಗೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಚಾರ್ಟಿಂಗ್ ಸ್ಕ್ರೀನರ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸುಮಾರು ಸಿಗ್ಬೋದು. ಸೂಪರ್ ಟ್ರೆಂಡ್ ಬೇಸ್ಡ್ ನೀವೇ ಹುಡುಕಿ ಸಿಗುತ್ತೆ. ಪರ್ಪಸ್ಲಿ ಒಂದು ಏನು ಮಾಡಬೇಕು ಅಂದರೆ, ಒಂದು ಅಲ್ಲಿ ಸೂಪರ್ ಟ್ರೆಂಡಲ್ಲಿ ಕೆಲವು ಸೆಟ್ಟಿಂಗ್ಸ್ ಇರ್ತವೆ. ಅದು ನಿಮ್ಮ ಒಂದು ಸ್ಟ್ರಾಟಜಿ ನಾನು ಅಥವಾ ನಾ ಹೇಳ್ತಾರೋ ಒಂದು ಸ್ಟ್ರಾಟಜಿಗೆ ಸೂಟ್ ಆಗುತ್ತಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಒಂದು ಸೂಪರ್ ಟ್ರೆಂಡಲ್ಲಿ ತುಂಬ ಒಂದು ಬೈ ಸಿಗ್ನಲ್ ಲೇಟಾಗಿ ಬರ್ಬೋದು. ಇನ್ನೇನು ಕ್ಲೋಸ್ ಆಗ್ತಿರ್ಬೇಕಾದ್ರೆ ರಿವರ್ಸಲ್ಲಿ ಬೈ ಅಂತ ಕೊಡ್ಬೋದು. ಈ ಥರದ್ದೆಲ್ಲ ಸಮಸ್ಯೆ ಬರುತ್ತೆ. ಆ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಮುಖ್ಯವಾಗಿ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು, ಇದಕ್ಕೆ ಎಜುಕೇಷನಲ್ ಪರ್ಪಸ್ಗಿರುವಂಥ ವಿಡಿಯೋಗಳು. ನಿಮ್ಮ ಅನಾಲಿಸಿಸ್ ನಿಮ್ಮ ಕಡೆಯಿಂದ ಮಾಡೋದಲ್ಲದೆ ಒಂದು ಫೈನಾನ್ಷಿಯಲ್ ಅಡ್ವೈಸರ್, ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್, ಆರ್ ಎ ಏನಿರ್ತಾರೆ, ಇನ್ವೆಸ್ಟ್ಮೆಂಟ್ ಅಡ್ವೈಸರ್, ವಾಟ್ ಎವರ್, ಅವ್ರದ್ದು ಹೆಲ್ಪ್ ತಗೊಂಡು ಏನಾದರೂ ಒಂದು ಡೌಟ್ಸ್ ಇದ್ದರೆ ಅವ್ರ ಮುಖಾಂತರ ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬೇಕಾದರೆ ನನ್ನ ಕಡೆಯಿಂದ ಬರ್ಬೋದು, ಅದು ಹೇಳಿದ್ದೀನಿ. ಈ ವಿಡಿಯೋಗಳು ಸ್ಟಾಕ್ ಮಾರ್ಕೆಟ್ಗೆ ಒಂದು ಎಜುಕೇಷನಲ್ ಪರ್ಪಸ್ಸು. ನೀವು ಅನಲೈಸ್ ಮಾಡಬೇಕು. ಯಾವುದೇ ಒಂದು ಸ್ಟಾಕ್ ಬೈಯಿಂಗ್ ರೆಕಮೆಂಡೇಶನ್ ಆರ್ ಸೆಲ್ ರೆಕಮೆಂಡೇಶನ್ ಅಲ್ಲ ಇದು. ಸೊ ನ್ಯೂಟ್ರಲ್ ಆಗಿರ್ತೀನಿ ಆ ವಿಚಾರದಲ್ಲಿ. ನಿಮ್ಮ ಓನ್ ಅನಾಲಿಸಿಸ್ ನಿಮ್ಮ ಕಡೆಯಿಂದ ನೀವು ಮಾಡಿ. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ಕಳೆದ ವಾರ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ನೋಡೋಣ. ಅದಕ್ಕೆ ಮುಂಚೆ ನಿಫ್ಟಿ ಒಂದು ಹೇಳಿದ್ದೆ, ಒಂದು ಸ್ವಲ್ಪ ಈ ರೇಂಜ್ ಎಲ್ಲ ಕ್ರಾಸ್ ಆಗಿ ಕೊನೆ ಪಕ್ಷ ಒಂದು 24,600 ಅದು ಬರಬೇಕು ಅಂತ ನನ್ನ ಚಾನಲಲ್ಲಿ ಹೇಳ್ಕೊಂಡಿದ್ದೆ. ಸೊ ಮೇಜರಾಗಿ 24,300 ಮೀನ್ಸ್ 24,350 300 ರೇಂಜಲ್ಲೇ ಒಂದು ಮೇಲೆ ಕೆಳಗೆ ಹೋಗಿ ಬರ್ತಾ ಇದೆ. ಸೊ ಅದೊಂದು ಅಬ್ಸರ್ವೇಷನ್ನು. ಓವರಾಲ್ ಇಚಿಮೊಕಲ್ಲಿ ಹಾಕಿದ್ರೆ ಕ್ಲೌಡಿಂದ ಆಚೆ ಬಂದಿದೆ. ಇಟ್ಸ್ ಎ ಗುಡ್, ಎಲ್ಲ ಒಂದು ಚೆನ್ನಾಗಿದೆ. ವೀಕ್ಲಿ ಬೇಸಿಸಲ್ಲೂ ಪರ್ಫೆಕ್ಟ್ ಆಗಿದೆ. ಎಕ್ಸಿಟ್ ಆಗಿದೆ ಕ್ಲೌಡಿಂದ, ನೋ ಪ್ರಾಬ್ಲಮ್. ಡೈಲಿ ಅಂತೂ ಕ್ಲಿಯರ್ ಆಗಿದೆ. ಸೊ ಇದು ಒಂದು ಒಳ್ಳೆ ಬಿಗ್ ಮೂವ್ ಅಂತಂತೂ ಕೊಡ್ತು ಈ ಕ್ರಾಸ್ ಓವರ್ ಆದಾಗ. ಬಟ್ ನನಗೆ ಇದು ಓವರಾಲ್ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಯಾಕಂದರೆ ಎಲ್ಲ ಚೆನ್ನಾಗಿದೆ ಎಸ್ ಎಮ್ ಎಗೆ ಇದ್ರ ಪ್ರಕಾರ. ಬಟ್ ಏನಾಗುತ್ತೆ ಅಂದರೆ, ಇಲ್ಲಿ ಆಲ್ರೆಡಿ ಒಂದು ವಾರ್ ಸಿಚುವೇಶನ್ ನಡೆಯಿದೆ. ಯಾವಾಗ ಬೇಕಾದ್ರೂ ಎನಿ ಟೈಮ್ ಏನು ಬೇಕಾದ್ರೂ ಆಗ್ಬೋದು. ಸೊ ಅದೆಲ್ಲ ಒಂದು ಸ್ವಲ್ಪ ರಿಸ್ಕಿನೇ. 100% ವಾರ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾಕಂದರೆ ಒಂದು ಗೊತ್ತಿದೆ, ಫೈನಾನ್ಷಿಯಲ್ ಕಂಡೀಷನ್ ಗ್ಲೋಬಲಲ್ಲಿ ಮಾರ್ಕೆಟ್ ಸ್ವಲ್ಪ ವೀಕ್ ಇರೋದ್ರಿಂದ. ಸೊ ಸಮಸ್ಯೆ ಅಂತೂ ಅಷ್ಟು ಹೇಳ್ಕೊಂಡು ಹೋಗ್ಲಿಕ್ಕಿಲ್ಲ. ಸೊ ಆದಷ್ಟು ಆಪ್ಷನ್ಸ್ ವರ್ಕ್ ಮಾಡೋರು ಸ್ವಲ್ಪ ನೋಡ್ಕೊಂಡು ವರ್ಕ್ ಮಾಡಿ. ಯಾಕಂದರೆ ರೇಂಜ್ ಬೌಂಡ್ ಮಾರ್ಕೆಟ್ ಅಂತೂ ಇರುತ್ತೆ. ಒಂದು ಟಾರ್ಗೆಟ್ ಕೊಟ್ಬಿಡ್ತೀನಿ. ವಿಡಿಯೋ ತುಂಬ ಆದಷ್ಟು ಸಣ್ಣದಾಗಿ ಇಟ್ಟಿರ್ತೀನಿ. ಸೊ ಟಾರ್ಗೆಟ್ ನೀವು ಮಾರ್ಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೆಟ್ಟಿಂಗ್ಸ್ 3 ಮಿನಿಟ್ಸ್ ಹಾಕ್ಬೇಕು, ಸಾರಿ. ಈ ರೇಂಜ್ ಮಾರ್ಕ್ ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ. ಸೊ ಫಸ್ಟು ರೇಂಜ್ ಬ್ರೇಕ್ ಹೇಳ್ದಂಗೆ 24,600 ಎಲ್ಲ ಬರ್ತಾ ಇದೆ. ಸೊ ಅದೆಲ್ಲ ಶಾರ್ಟ್ ಸೈಡ್ ಇದು ನೋಡಿದ್ರು ಇಲ್ಲಿ ಒಂದು ಇದು ಬರುತ್ತೆ. ಆ್ಯಕ್ಚುಲ್ ಆಗಿ ಲಾಂಗ್ ಟರ್ಮ್ ನೋಡಬೇಕಂದ್ರೆ ಇದೆಲ್ಲ ಬ್ರೇಕ್ ಆಗಬೇಕು. ಸೊ ಹಾಗಾಗಿ ಒಂದು ನೋಡ್ಕೊಳ್ಳಿ ಇದನ್ನು. ಮತ್ತು ಒಂದು
ಯಾಕಂದರೆ ಇಲ್ಲಿ ನೋಡಿ ಸಡನ್ನಾಗಿ ಇಲ್ಲಿ ಟಚ್ ಆಯಿತು, ಅಲ್ಲಿಂದ ಒಂದು ಮತ್ತೆ ಒಂದು ಇದು ಬರುತ್ತೆ. ಸೊ ಇನ್ ಕೇಸ್ ಈ ಕ್ರಾಸ್ ಆಯಿತು ಅಂದರೆ ಪರ್ಟಿಕ್ಯುಲರ್ ಈಗ 24,600 ಲೆವೆಲ್ ಹತ್ರ ಏನಿದೆ, ಹೈಯೆಸ್ಟ್ ಬಂದ್ಬಿಟ್ಟು ಮೀನ್ಸ್ ಇದೆ ಸ್ಕೇಲಿಂಗ್ ಫ್ಯಾಕ್ಟರ್ ಇದೆ ಅನ್ಸುತ್ತೆ ಪ್ರಾಬ್ಲಮ್ಮು. ನೋಡಿ ಶಾರ್ಟ್ ಅಲ್ಲಿಗೆ ಬರ್ತಾ ಇದೆ ಕರೆಕ್ಟಾಗಿ, ಹೈಯೆಸ್ಟ್ ಹೋದಂಗೆ ಹೋಗಿ ಅಲ್ಲಿ ಟಚ್ ಆಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂತು. ವೀಕ್ಲಿ ಬೇಸಿಸ್ ಇರ್ಬೋದು ಇದು. ಸೊ ಹಾಗಾಗಿ ಇದು ರೇಂಜ್ಗಳು ನೋಡ್ಕೊಳ್ಳಿ. ಸೊ ಆ್ಯಕ್ಚುಯಲ್ ಬ್ರೇಕ್ಔಟ್ ನಿಮ್ಗೆ ಆಗಬೇಕಾಗಿರೋದು 24,640. ಅದ್ರ ಮೇಲೆ ಹೋದ್ರೇ ಆ್ಯಕ್ಚುಯಲ್ ಬ್ರೇಕ್ಔಟ್ ಅಂತಲೇ ಹೇಳ್ತೀನಿ ಇದ್ರ ಒಳಗಡೆ. ಅದರಲ್ಲೂ ಪ್ಯೂರಿಟಿ ಆಫ್ ಬ್ರೇಕ್ಔಟ್ ಅಂತ ಹೇಳ್ತಾರೆ, ಪ್ಯೂರ್ ಆ್ಯಕ್ಚುಯಲ್ ಬ್ರೇಕ್ಔಟ್ 24,670 ಈ ಥರದ್ದೆಲ್ಲ ಕ್ರಾಸ್ ಆಗಬೇಕು. ನೆಕ್ಸ್ಟ್ 24,893 ಒಂದು ಇನ್ ಕೇಸ್ ಇದು ಕ್ರಾಸ್ ಆಯಿತು ಅಂದರೆ 24,893, ಆಮೇಲೆ 25,690 ಮೀನ್ಸ್ ಇದೆಲ್ಲ ಹೋಗುತ್ತೆ. ಇದು ಸಮಥಿಂಗ್ ರಾಂಗ್ ಅನಿಸಿದೆ. ಮೀನ್ಸ್ ಇಲ್ಲಿ 200 ಸಮಥಿಂಗ್ ಬರಬೇಕು. ಸೊ ಇದು ಹೈಯೆಸ್ಟ್ ಪೀಕ್ ಅಂತ ಹೋಗುತ್ತೆ ಅಂತ ಅಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದೆ ಇದು. ಸೊ ಟಾರ್ಗೆಟ್ ಥರ್ಡ್ ಟಾರ್ಗೆಟ್ ರಾಂಗ್ ಇದೆ. ಸೊ ನೋ ವರೀಸ್, ಈ ಟಾರ್ಗೆಟ್ 24,893 ಕ್ರಾಸ್ ಆಗಬೇಕು ಮೇಯ್ನಾಗಿ. ಬಾಟಮ್ ಸೈಡ್ ನಿಮ್ಮದು ಡೌನ್ ಸೈಡ್ ಹೋಗ್ಬೇಕಂದ್ರೆ ಮೇಯ್ನಾಗಿ 24,893 ಇದು ಆ್ಯಕ್ಚುಲಿ ನಂಬರ್ಸ್ ರಾಂಗ್ ಬರ್ತಾ ಇದೆ, ಚೆಕ್ ಮಾಡ್ತೀನಿ ನಾನು. 24,943, 23,733 ಈ ರೇಂಜ್ ಕೆಳಗಡೆ ಹೋಗ್ಬೇಕು. 23,900 ಫಸ್ಟ್, 950 ಫಸ್ಟ್ ಬ್ರೇಕು. ಪ್ಯೂರಿಟಿ ಎಲ್ಲಿಗೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ತನಕ ಇರುತ್ತೆ. 24,200 ಲೆವೆಲ್ ತನಕ ಸಪೋರ್ಟ್ ಇದೆ ಮೇಜರ್ ಆಗಿ. 24,150. ಸೊ ಇದು ಒಂದು. ಸೊ ಪ್ರೀವಿಯಸ್ ವೀಕು ಹಿಂಗೆ ಮಾರ್ಕ್ ಮಾಡ್ಕೊಂಡಿದೆ ಇಲ್ಲ. ಸೊ ಅದರೊಳಗೆ ಆಟ ಆಡ್ತಿದೆ, ಸ್ವಲ್ಪ ಹುಷಾರಾಗಿದೆ. ಎಲ್ಲಿ ತನಕ ಬರುತ್ತೋ ಗೊತ್ತಿಲ್ಲ ಈ ಮಾರ್ಕೆಟು. ನೆಕ್ಸ್ಟ್ ವೀಕಲ್ಲಿ ಒಂದಿಷ್ಟು ಆಸ್ಟ್ರೋ ಇವೆಂಟ್ಸ್ ಅಂತ ಹೇಳ್ತಾರೆ. ಈ ವೀಕು ಪ್ಲೂಟೋ ಚೇಂಜಸ್ಸು, ಒಂದಿಷ್ಟು ವೀನಸ್ದು ಚೇಂಜಸ್ ಇದೆ. ಸೊ ಇದೆಲ್ಲ ಒಂದು ಸ್ವಲ್ಪ ಅನುಕೂಲ ಇಲ್ಲ, ನೋಡ್ಕೊಬೇಕಾಗುತ್ತೆ ಮಾರ್ಕೆಟು. ಎನಿ ಟೈಮ್ ವಾರ್ ಬೇಕಾದರೆ ಹುಷಾರಾಗಿರ್ಬೇಕು. ಸೊ ಇದು ನಂಬರ್ ಮಾರ್ಕ್ ಮಾಡ್ಕೊಳ್ಳಿ. ಇವನ್ ಇದು ನೋಡ್ಬೋದು ನೀವು, ಇಚಿಮೋಕೋ ವೈಸ್ ಎಲ್ಲ ಚೆನ್ನಾಗೇ ಇದೆ, ನೋ ಪ್ರಾಬ್ಲಮ್ ಆಟ. ಎಲ್ಲ ಕ್ರಾಸ್ ಆಗಿದೆ, ಡೈಲಿ ಬೇಸಿಸ್ ಇರ್ಬೋದು, ವೀಕ್ಲಿ ಬೇಸಿಸ್ ಏನೂ ಪ್ರಾಬ್ಲಮ್ ಇಲ್ಲ. ಟಚ್ ಆದಂಗಾಗಿ ಇದಾಯಿತು. ಮೇಜರ್ ಸಪೋರ್ಟ್ ಅಂತೂ ತೊಗೊಂಡಿದೆ, ಲಾಸ್ಟ್ ವೀಕ್ ಮಾರ್ಕ್ ಮಾಡ್ಕೊಂಡಿದ್ದು ಮೇಜರ್ ಸಪೋರ್ಟ್ ತೊಗೊಂಡಿದೆ ವೀಕ್ಲಿ ಬೇಸಿಸಲ್ಲಿ. ಸೊ ಮೇಜರ್ ಆಗಿ ಏನೇ ಒಂದು ಚೇಂಜಸ್ ಅಥವಾ ಒಂದು ಮೂಮೆಂಟ್ಸು ಇದ್ದರೆ ಇಲ್ಲಿ ನಂಬರ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಹೈಲೈಟ್ ಮಾಡ್ತೀನಿ, ಈ ಆ್ಯಕ್ಚುಯಲ್ ನಂಬರ್ಸ್ ಇಸ್ ಡಿಫ್ರೆಂಟ್, ಏನೋ ತಪ್ಪು ಬರ್ತಿದೆ ಸಾಫ್ಟ್ವೇರ್ದು. ಸೊ ಬಾಟಮ್ ಸೈಡ್ ಹೋಗ್ಬೇಕಂದ್ರೆ 54,800 ಸಮಥಿಂಗ್ ಹೋಗಬೇಕು, 887. ಸೊ ಅಬೋವ್ ಬ್ರೇಕ್ಔಟ್ ಅಂದರೆ ನಿಮ್ಮದು ಲಾಂಗ್ ಸೈಡ್ ಆದರೆ 54,560 ಇಲ್ಲಿ ತನಕ ಬರಬೇಕು. ಸೊ ಇದು ಆ್ಯಕ್ಚುಯಲ್ ಇರುತ್ತೆ, ಇಲ್ಲ ಅಂದರೆ ನಿಮ್ದು ಆ್ಯಕ್ಚುಯಲ್ ಅಲ್ಲ ಇದು. ಸೊ ಇದರೊಳಗಡೆ ಈ ರೇಂಜಲ್ಲೇ ಒಂದಿಷ್ಟು ಈ ಮಂತಲ್ಲಿ ಆಟ ಆಡ್ತಾ ಇರ್ಬೋದು. ಸೊ ಹುಷಾರಾಗಿ ಇದು ಮಾಡಿ, ಯಾಕಂದರೆ ಒಂದು ನೋಡಿ ಲಾಸ್ಟ್ ವೀಕ್ ಮಾರ್ಕ್ ಮಾಡಿ ಇದಕ್ಕೇನೆ ಕರೆಕ್ಟಾಗಿ ಟಚ್ ಆಗಿ ವಾಪಸ್ ಬಂತು, ರಿಜೆಕ್ಷನ್ ಆಗಿದೆ. ಸೊ ಹೀಗೆ ಆಗ್ತಾ ಇರ್ಬೋದು ಕಪಲ್ ಆಫ್ ಡೇಸ್, ಕಪಲ್ ಆಫ್ ವೀಕ್ಸು. ಹುಷಾರಾಗಿ ಒಂದು ಟ್ರೇಡ್ ಮಾಡೋದು ಒಳ್ಳೆಯದು. ಇನ್ನು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಇವನ್ ಈ ನಂಬರ್ಗಳು ನೋಡಿದ್ರು ಆಗುತ್ತೆ. ಗ್ಯಾನ್ದು ಮೆಥಡಲ್ಲಿ ಒಂದು ಸ್ಕ್ವೇರ್ ಇದು ಆ್ಯಕ್ಚುಲಿ ಇದು ಬೇಡ, ಇದನ್ನ ಬಾಟಮ್ದು ಸೈಡ್ ನೋಡಿ, ಇದು ಪರ್ಫೆಕ್ಟ್ ಇದೆ ಲೆವೆಲ್ಗೆ. ಸೊ ಮೇಜರ್ ರೆಸಿಸ್ಟೆನ್ಸ್ಗಳು 24 ಅದೇ 200 ಸಮಥಿಂಗ್ಗೆ ಹೇಳಿದ್ನಲ್ಲ, ಇದು ಎಲ್ಲ ಬ್ರೇಕ್ ಆದರೆ ನೆಕ್ಸ್ಟ್ ಇದು ಹೋಗುತ್ತೆ. ಸೊ ಇದು ಮಾರ್ಕ್ ಮಾಡ್ಕೊಳ್ಳಿ ನಿಫ್ಟಿದು. ಇನ್ನು ಬ್ಯಾಂಕ್ ನಿಫ್ಟಿ ಬರೋದಾದರೆ
ಸೊ ಮೇಜರ್ ರೆಸಿಸ್ಟೆನ್ಸು ಲಾಂಗ್ ಸೈಡು 55 200 ಅಲ್ಲೂ ಹಾಗೆ ಬಂದಿದೆ. ಸೊ ಈ ಥರ ಒಂದಿರುತ್ತೆ, ಎಲ್ಲ ಕ್ರಾಸ್ ಆಗದೆ ನೆಕ್ಸ್ಟ್ ಹೋಗ್ಲಿಕ್ಕಿಲ್ಲ. ಬಟ್ ಒಂದು ಒಳ್ಳೆ ಬ್ರೇಕ್ಔಟ್ ಅಂತೂ ಕೊಡುತ್ತೆ, ಅದು ನೋಡ್ತಾ ಇರಿ ಹೆಂಗೆ. ಯಾಕಂದರೆ ಸ್ಟೀಪಾಗಿ ಒಂದು ಹೋಗಿದೆ. ಸೊ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಸೈಡ್ ಹೆಂಗೆ ಹೋಗುತ್ತೆ ನೋಡೋಣ ಮುಂದೆ. ನೆಗೆಟಿವ್ ಪ್ರಾಬಬಿಲಿಟಿ ಜಾಸ್ತಿ ಇದೆ, ಹುಷಾರಾಗಿ ಒಂದು ಆ್ಯಕ್ಟ್ ಮಾಡಿ ಹೆಂಗೆ ಮಾರ್ಕೆಟಲ್ಲಿ ಬಿಹೇವ್ ಇದೆ. ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸು ತೋರಿಸ್ಬಿಡ್ತೀನಿ. ಗ್ಯಾನ್ ಚೇಂಜ್ ಡೇಟು ನೆಕ್ಸ್ಟ್ ವೀಕಲ್ಲಿದೆ, 10th ಮತ್ತು 13th ಅಂತ ತೋರಿಸ್ತಿದೆ ನಾನು ಇದರಲ್ಲಿ. ಸೊ ಮೇಜರ್ ಆಸ್ಟ್ರೋ ಇವೆಂಟು 10th 12th ಆಗ್ತಿದೆ. ಸೊ ಇದೆಲ್ಲ ಒಂದು ನೋಡಿಕೊಂಡು 12th ಅಂತ ಬರ್ಬೋದು, ಯಾಕಂದರೆ 10th ಶನಿವಾರ, ಮತ್ತು ಒಂದು 13th ಮಂಗಳವಾರ. ಸೊ ಇದ್ರ ನಡುವೆ ಅಂದರೆ 12th ಒಂದು ಚೇಂಜಸ್ ಬರ್ಬೋದು ಮೇಜರಾಗಿ. ಸೊ ನೋಡ್ತಾ ಇರಿ ಬಗ್ಗೆ. ಲಾಸ್ಟ್ ವೀಕ್ದು ಸ್ಟಾಕ್ಸ್ ನೋಡೋದಾದರೆ ಪರ್ಫಾರ್ಮೆನ್ಸ್ ವೈಸ್ ಇಷ್ಟು ಕೊಟ್ಟಿದೆ. ಅದೇ ಕಮೆಂಟ್ಸ್ ಜಾಸ್ತಿ ಇದ್ರ ಬಗ್ಗೆ ಹೇಳಲಿಕ್ಕಿಲ್ಲ ನಾನು, ಯಾಕಂದರೆ ನೋಡಿ 4% ಕೊಟ್ಟು ಫಸ್ಟ್ ಡೇ, ನೆಕ್ಸ್ಟು ಅದು ಕಂಟಿನ್ಯೂಸ್ ಆಗಿ 3% ಡೌನ್ ಆಯಿತು. ಅಪಾರ್ ಇಂಡಸ್ಟ್ರಿ ಅಷ್ಟೇ ಪ್ಲಸ್ ಸೈಡ್ 3ಇಂದ ಮೈನಸ್ ಮೀನ್ಸ್ ಪ್ಲಸ್ 89 ಕ್ಲೋಸ್ ಆಗಿದೆ, 0.89. ಸೊ ಅಶೋಕ್ ಲೈಲ್ಯಾಂಡು ಅಷ್ಟೇ ಆಲ್ಮೋಸ್ಟ್ ನೋಡಿ, ಇದಂತೂ ಬ್ಯೂಟಿಫುಲ್ ಆಗಿ ವರ್ಕ್ ಆಗಿರುತ್ತೆ. ಸೊ ಪಾಸಿಟಿವ್ ಸೈಡು ದುಡ್ಡು ಮಾಡಿರ್ಬೋದು, ನೆಗೆಟಿವ್ ಮಾಡ್ಬೋದು. ಸೊ ಹಾಗಾಗಿ ಒಂದು ಆಪ್ಷನ್ಸ್ ಯಾವುದಾದ್ರೂ ಸ್ಟಾಕ್ಸ್ ಇದ್ದರೆ, F&O ಸ್ಟಾಕ್ಸ್ ಇದ್ದರೆ ಅದ್ರ ಮೇಲೆ ನೀವು ಲಾಂಗ್ ಆ್ಯಂಡ್ ಶಾರ್ಟ್ ಸೈಡ್ ಎರಡರಲ್ಲೂ ದುಡ್ಡು ಮಾಡ್ಬೋದು. ಅದು ನೋಡಿಕೊಂಡು ನಿಮ್ಮ ಸ್ಟ್ರಾಟಜಿಗಳು ಪ್ಲೇ ಮಾಡ್ಕೊಳ್ಳಿ. ಸೊ ಬೆಮ್ಮೆಲ್ ಕೊಟ್ಟಿದೆ. ಇನ್ನು ಏಷ್ಯನ್ ಪೇಂಟ್ಸ್ ಫ್ಲಾಟ್ ಇತ್ತು, 6.9ಇಂದ 5.28. ಇದು ರೀಸನ್ ಡಿಫೆನ್ಸ್ ಸ್ಟಾಕ್ಸ್ ಎಲ್ಲ ಓಡಿದೆ. ಹಾಗೆ ಒಂದು ಇದು ಓಡಿದ್ದೆ ಹಾಗೆ. BH ಅದು ಬಜಾಜ್ ಹೌಸಿಂಗ್ ಫೈನಾನ್ಸ್ 2.5ಇಂದ -1.5, 1.6ಇಂದ -2 ಫ್ಲಾಟ್. ಸೊ ಮೇಜರ್ ಇನ್ನೊಂದು ಚೆನ್ನಾಗಿ ಕೊಟ್ಟಿದ್ದು ಅಂದರೆ ಡಾಟಾ ಪ್ಯಾಟ್ರನ್ಸ್, ಇದು ಅವ್ನ ಡಿಫೆನ್ಸ್ ಸ್ಟಾಕ್ ಆಗಿ. ಸೊ 19%ಇಂದ 9.75% ತನಕ ಕೊಟ್ಟಿದೆ. ಸೊ ಹಾಗೆ ಒಂದು KFin ಟೆಕ್ನಾಲಜೀಸ್ ಬೋದು +6 ಇಂದ -7.4, ಪ್ಲಸ್ ಸೈಡಿಂದ ನೆಗೆಟಿವ್ ಒಂದೇ ಸರಿ. ಸೊ ಈ ಥರದ್ದೆಲ್ಲ ಒಂದು, ಅದಕ್ಕೆ ನಾನು ಟೋಟಲಿ ಸ್ಯಾಟಿಸ್ಫೈ ಆಗಿಲ್ಲ ನಾನು ಅಂತ ಹೇಳಿದೆ. ಪಾಸಿಟಿವ್ ಕೆಲವು ಕೊಟ್ಟಿದೆ, ನೆಗೆಟಿವ್ ಎಲ್ಲ ಕೊಟ್ಟಿದೆ, ನೆಗೆಟಿವ್ ಸ್ಟಾಕ್ಸೇ ಇದಲ್ಲ. ಸೊ ಈ ಥರ ಒಂದು ಚೇಂಜಸ್ಸು, ಒಂದು ಅಬ್ಸರ್ವೇಷನ್ಗಳಿತ್ತು. ಹಾಗಾಗಿ ಒಂದು ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡಿದೆ. ನೀವು ಬೇಕಿದ್ದರೆ ನೋಡ್ಕೊಳ್ಳಿ. ಸಿಂಪಲ್ ಸ್ಟ್ರಾಟಜಿ ತೋರಿಸ್ಬಿಡ್ತೀನಿ, ಹಾಕ್ಕೊಂಡಿದ್ದೀನಿ ಏನು ಅಂತ. ನೀವು ಇದೇ ಥರ ಒಂದು ಸ್ಕ್ರೀನರು ಕ್ರಿಯೇಟ್ ಮಾಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಅದು ಅಬ್ಸರ್ವ್ ಮಾಡ್ತಾ ಇರಬೇಕು ಮೇಯ್ನಾಗಿ. ಮೇಯ್ನಾಗಿ ಇದು ಸೂಪರ್ ಟ್ರೆಂಡು ತುಂಬ ಒಂದು ಟೈಟ್ ಫೀಡ್ ಮಾಡಿದ್ದೀನಿ ಇದನ್ನು, ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಸೂಪರ್ ಟ್ರೆಂಡ್ ಕ್ಲೋಸಿಂಗ್ ಅಬೌವ್ ದ ಡೈಲಿ ಕ್ಲೋಸ್, ಈ ಒಂದು ಇದರಲ್ಲಿ ಇದು ಮಾಡಿದ್ದೀನಿ. ಯಾಕೆ ನೆಗೆಟಿವ್ ಸೈಡಲ್ಲೇ ನಾನು ಐಡೆಂಟಿಫೈ ಮಾಡಬೇಕು. ಒಂದಿಷ್ಟು ಸ್ಟಾಕ್ ಲಿಸ್ಟ್ ಬಂದಿದೆ ಈ ವಾರದ್ದು, ತೋರಿಸ್ಬಿಡ್ತೀನಿ ಹೆಂಗೆ ವರ್ಕ್ ಮಾಡೋದು ಅಂತ. ಸೊ ಟಿಮ್ಕಿನ್ ಆಲ್ರೆಡಿ ಒಂದು ಪಾಸಿಟಿವ್ 11% ಹೋಗಿತ್ತು. ಸೊ ಅದು ಬಿಟ್ಟು ಬೇರೆ ನೋಡೋಣ. ಮೇಜರ್ ಅದು ಹೇಗಿದೆ, ಹೆಂಗೆ ವರ್ಕ್ ಮಾಡೋದು ಅಂತ ಅಬ್ಸರ್ವ್ ಮಾಡ್ಕೊಂಬಿಡಿ, ಹೆಂಗೆ ತೊಗೊಳೋದು ಟ್ರೇಡ್ನ ಅಂತ. ಸೂಪರ್ ಟ್ರೆಂಡ್ ಯೂಸ್ ಮಾಡಿಕೊಂಡೆ ನೀವು ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಒಂದು ತೋರಿಸ್ದಂಗೆ ಒಂದು ಚೆನ್ನಾಗಿ ಕೊಟ್ಟಿದೆ, ಆಲ್ರೆಡಿ 11% ಅಷ್ಟು ಕೊಟ್ಟಿದೆ. ಮತ್ತಷ್ಟು ಏನಾದರೂ ಆಪ್ಷನ್ ಇದರಲ್ಲಿ ಆಪರ್ಚುನಿಟಿ ಇದೆಯಾ ನೋಡಬೇಕಾಗುತ್ತೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹಾಕ್ಕೊತೀನಿ. ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಕಂಪ್ಲೀಟಾಗಿ ಒಂದು 5 ಮಿನಿಟ್ಸ್ ಟೈಮ್ ಫ್ರೇಮ್ದು ಹಾಕ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿದ್ದೀನಿ ಹೆಂಗೆ ವರ್ಕ್ ಮಾಡಬೇಕು ಅಂತ. ಬೈ ಸಿಗ್ನಲ್, ಸೇಲ್ ಸಿಗ್ನಲ್ ಹೆಂಗೆ ಬಂದಿದೆ ತೋರಿಸ್ಬಿಡ್ತೀನಿ. ಇದಕ್ಕೆ ಸದ್ಯಕ್ಕೆ ಬೈ ಸಿಗ್ನಲ್ ಇಲ್ಲ, ಇದು ಅಂದರೆ ಬೈ ಇದೆ, ಇದು ತೋರಿಸ್ಬಿಡ್ತೀನಿ ಹೆಂಗೆ ವರ್ಕ್ ಮಾಡೋದು. ನಂದು ಇವಾಗ ಇಷ್ಟು ಲಿಸ್ಟ್ ಬಂದಿದೆ ಅಲ್ಲ, ಹೆಂಗೆ ವರ್ಕ್ ಮಾಡೋದು ಅಂತ ತೋರಿಸ್ಬಿಡ್ತೀನಿ. ಇಲ್ಲಾಂದರೆ ನಿಮಗೂ ಕನ್ಫ್ಯೂಷನ್. ಪ್ರತಿ ವಾರನೂ ಹೇಳ್ತೀನಿ, ಈ ವಾರನೂ ಹೇಳ್ತಾ ಇದ್ದೀನಿ. ಸೊ ಸೂಪರ್ ಟ್ರೆಂಡ್ ಸೆಟ್ಟಿಂಗ್ಸು ನಾನು ಹೇಳ್ದಂಗೆ 10 ಇದು ಹೇಳ್ಬಿಟ್ಟಿದ್ದೀನಿ. ವರ್ಚುವಲ್ ಸ್ಕೋರ್ 1 ಬೇಕಿದ್ರೆ ನಾರ್ಮಲ್ ಡಿಫಾಲ್ಟ್ ಇಟ್ಕೊಳ್ಳಿ, ಬಟ್ ಲೇಟಾಗಿ ಬರುತ್ತೆ. ಇಲ್ಲಿ ನೋಡಿ ಸಡನ್ನಾಗಿ ಬೈ ಸಿಗ್ನಲ್ ಬಂತಿದ್ದು. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಬೈ ಇದೆ ನೋಡೋಣ. 15 ಮಿನಿಟ್ಸಲ್ಲೂ ಇದ್ದಂಗಿದೆ.
ಸೊ ಸೆಲ್ ಇದೆ ಇದು ಆ್ಯಕ್ಚುಲಿ ಸದ್ಯಕ್ಕೀಗ. ಸೊ ಏನಾಗುತ್ತೆ ನೋಡೋಣ. ಸೊ ಇನ್ ಕೇಸ್ ಎಕ್ಸಾಂಪಲ್ ನಾಳೆ ಓಪನಿಂಗು ಮಂಡೇ ಹೆಂಗೆ ಮಾಡಬೇಕು ಅಂತ 5 ಮಿನಿಟ್ಸ್ ಟೈಮ್ ಫ್ರೇಮ್ ಹಾಕ್ಕೊಳ್ಳಿ. ಸೊ 9:15 ನಿಮ್ಮ ಮಾರ್ಕೆಟ್ ಹೋಗುತ್ತೆ, ಚೆನ್ನಾಗುತ್ತೆ. ಇದು ಅಡಿಷ್ನಲ್ ತಿರ್ಗಾ ಒಂದು 4-6% ಕೊಡ್ಬೋದು, ಜಾಸ್ತಿ ಕೊಡ್ಲಿಕ್ಕಿಲ್ಲ. ಸೊ ಫಸ್ಟ್ 9:15 ಓಪನ್ ಆಯಿತು. ಇಲ್ಲಿದೆ ಇದು. ನೈನ್ 15 ಆದಮೇಲೆ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ 15 ಮಿನಿಟ್ಸ್ ಅಂದರೆ 9:30 ಕ್ಯಾಂಡಲ್. ಸೊ ಇದ್ರದ್ದು ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಬೇಕು ಈ ಝೋನಲ್ಲಿ. ಇಲ್ಲಿದೆ ವೆಯ್ಟ್ ಮಾಡಬೇಕು. ಇಲ್ಲಿ ರೀಸೆಟ್ ಮಾಡ್ತೀನಿ, ವಾಪಸ್ 15 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಬನ್ನಿ, ಮಾರ್ಕ್ ಮಾಡಿದ್ದೀನಿ ಅಲ್ಲ. ಮೇನ್ ಆಗಿ ರೀಟ್ರೇಸ್ಮೆಂಟ್ ವೆಯ್ಟ್ ಮಾಡಬೇಕು. ಸೊ ಮೇಲ್ ಹೋಗಿ ಕೆಳಗೆ ಬರುವಾಗ ಈಗ ಈ ಒಂದು ಟಚ್ ಆಗಿ ವಾಪಸ್ ಹೋಗಬೇಕು. ಯೂಶಲಿ ಏನಾಗುತ್ತೆ, ಬಾಟಮ್ ಟಚ್ ಆಗ್ಬೋದು. ಸೊ ಬಾಟಮ್ ಟಚ್ ಆದರೆ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಡುತ್ತೆ ನಿಮ್ಮ ಪಾಸಿಟಿವ್ ಲಾಂಗ್ ಸೈಡ್ ತೊಗೊಬೇಕು ಅಂತಿದ್ರೆ. ಸೊ ಹಾಗಾಗಿ ಒಂದು ರೀಟ್ರೇಸ್ಮೆಂಟ್ ವೆಯ್ಟ್ ಮಾಡಿ ಅಂತೀನಿ. ಸೊ ಇಲ್ಲಿಗೆ ಎಂಟ್ರಿ ಸಿಕ್ತು ನಮಗೆ ರೀಟ್ರೇಸ್ಮೆಂಟ್. ಇಲ್ಲಿಗೆ ತೊಗೊಂಡಿದ್ರೆ ಇನ್ ಕೇಸ್ ಒಳಗಡೆ ಬಂದು ಇಲ್ಲಿ ರೀಟ್ರೇಸ್ಮೆಂಟ್ ಆಗಿಲ್ಲ, ಕೆಳಗಡೆ ಬಂದಿದ್ರೆ ಸ್ಟಾಪ್ ಲಾಸ್ ಹಿಟ್ ಆಗ್ತಾಯಿತ್ತು. ಸ್ಟಾಪ್ ಲಾಸ್ ರೇಂಜ್ ನನಗೆ ಜಾಸ್ತಿ ಆಯಿತು ಅಂದರೆ 5 ಮಿನಿಟ್ಸ್ ಕ್ಯಾಂಡಲ್ ಒಳಗೆ ರೇಂಜ್ ಹಾಕೊಳ್ಳಿ, ಆವಾಗ ರೀಟ್ರೇಸ್ಮೆಂಟು ಬರಲ್ಲ. ವೆಯ್ಟ್ ಮಾಡಿ ಮಾಡಿ ಸುಮ್ಮನೆ ಹೋಗ್ತಾ ಇರುತ್ತೆ, ಗೊತ್ತಾಗಲ್ಲ. ಅದಕ್ಕೆ 15 ಮಿನಿಟ್ಸ್ ಇಟ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ. ಅಟ್ಲೀಸ್ಟ್ ಒಂದು ಸೇಫ್ ಒಂದು ಸ್ಟಾಪ್ ಲಾಸ್ ಇಟ್ಕೊಬೋದು. ಜಾಸ್ತಿನೇ ಇರುತ್ತೆ ಬಿಗ್ ನಂಬರು, ಹಾಗೆ ಒಂದು ಬ್ಯೂಟಿಫುಲ್ ಎಂಟ್ರಿ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನನ್ನ ಎಂಟ್ರಿ ಇಲ್ಲಿ ತೊಗೊಂಡಿದ್ದಿಲ್ಲ ನಾನು. ಸೊ ವೆಯ್ಟ್ ಮಾಡಬೇಕಿತ್ತು, ಕಂಪ್ಲೀಟಾಗಿ ಒಂದು ಕ್ಲೋಸ್ ಆಗಬೇಕಿತ್ತು. ಇಲ್ಲಿ ಕ್ಲೋಸ್ ಆಗಿಲ್ಲ, ಓಪನಿಂಗ್ ಮೀನ್ಸ್ ಇಲ್ಲಿ ಕ್ಲೋಸ್ ಆಯಿತು. ಸೊ ಇದರಿಂದ ಆಚೆ ಬಂದ್ಬೇಕು ಫಸ್ಟ್ ಮೇಯ್ನಾಗಿ. ಸೊ ಬೈ ಸಿಗ್ನಲು ಬಂತು ನನಗೆ ಸೂಪರ್ ಟ್ರೆಂಡಿಂದ. ಸೊ ಇಲ್ಲೇ ಎಂಟ್ರಿ ತೊಗೊಳ್ತೀರೋ ಓಕೆ, ಇಲ್ಲ ಅಂದರೆ ಇಲ್ಲಿ ತೊಗೊಳ್ಳಿ, ಆಗಲಿಲ್ಲ ಅಂದರೆ. ಸೊ ಏನಾಗುತ್ತೆ ನೆಕ್ಸ್ಟು, ಪ್ರೈಸ್ ರೇಂಜ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿಂದ ಆಲ್ಮೋಸ್ಟ್ 10% ಸಿಕ್ತು. ಹೆಂಗಪ್ಪ ನನಗೆ 10%? ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಹೋಗಿ ಹೆಂಗೆ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಮೇಯ್ನಾಗಿ ನನಗೆ ಈಗ ಗೊತ್ತಿಲ್ಲ, ನನಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡೋದು ಪರ್ಸೆಂಟೇಜ್ ವೈಸ್ ಮಾಡ್ತೀರಾ ಹೆಂಗೆ ಮಾಡ್ತೀರಾ ಗೊತ್ತಿಲ್ಲ. ಸುಮಾರು ಮೆಥಡ್ ನಿಮ್ಮದು ಓನ್ ಡೆವಲಪ್ ನೀವೇ ಮಾಡ್ಕೊಬೋದು, ಪಾಸ್ಟ್ ಇರುತ್ತೆ ಅದು ಸಹಿತ ನೀವು ಮಾಡ್ಕೊಬೋದು. ಸೊ ಫಿಬೊನಾಚಿ ರೀಟ್ರೇಸ್ಮೆಂಟ್ ತೊಗೊಳ್ಳೋಣ. ಸೊ ಪ್ರೀವಿಯಸ್ದು ಒಂದು ಬೇಸಿಸ್ ಮೇಲೆ ತೊಗೊಳ್ಳೋಣ ಏನಾಗಿದೆ ಅಂತ. ಡೈಲಿ ಒಂದು ಇದಾಗಿತ್ತು, ಸೊ ನಂದು ಇಲ್ಲಿಂದ ಇಲ್ಲಿಗಾಗಿದೆ ಫಿಬೊನಾಚಿ ರೀಟ್ರೇಸ್ಮೆಂಟ್. ಸೊ ಇನ್ನೆಲ್ಲ ಎಂಟ್ರಿ ತೊಗೊಂಡಿದ್ದೀನಿ, ಅದು ಆಮೇಲೆ ಬೇರೆ ವಿಷಯ. ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಟ್ರೆಂಡ್ ಬೇಸ್ಡ್ ಫಿಬೊನಾಚಿ ಎಕ್ಸ್ಟೆನ್ಷನ್ ಸೇಮ್ ಇದೆ, ಇದ್ರದ್ದು ಇಲ್ಲಿಂದ ಎಕ್ಸ್ಟೆನ್ಷನ್ ಆಗುತ್ತೆ ನಂದು. ಓಕೆ, ನಂದು ಫಸ್ಟ್ ಟಾರ್ಗೆಟು 2772 ಕ್ರಾಸ್ ಆಯಿತಾ. ನೆಕ್ಸ್ಟ್ ಟಾರ್ಗೆಟ್ ವೆಯ್ಟ್ ಮಾಡಬೇಕು. ಇದನ್ನು ತೋರಿಸ್ಬಿಡ್ತೀನಿ ಎಕ್ಸ್ಟೆಂಡ್ ಮಾಡಿ, ಎಲ್ಲೆಲ್ಲಿ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಕರೆಕ್ಟಾಗಿ ಅಲ್ಲಿಗೆ ಹಾಕೋಣ, ಅಡ್ಜಸ್ಟ್ಮೆಂಟ್ ಬೇಡ. ಓಕೆ, 3 ಮಿನಿಟ್ಸ್ ಟೈಮ್ ಫ್ರೇಮು ವಾಪಸ್ ಬರೋಣ, ಅಥವಾ 5 ಮಿನಿಟ್ಸು 15 ಮಿನಿಟ್ಸ್ ವಾಟ್ ಎವರ್. 15 ಮಿನಿಟ್ಸಲ್ಲಿ ನಿಮ್ಗೆ ಈಸಿ ಆಯಿತು. ಕರೆಕ್ಟಾಗಿ ನೋಡಿ, ಫಸ್ಟ್ ಟಾರ್ಗೆಟ್ ಹಿಟ್ ಆಗಿ ರಿಜೆಕ್ಷನ್ ಆಗಿದೆ.
ಸೊ ಈ ಥರ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಸೊ ಬೈ ಇಲ್ಲಿ ಸಿಕ್ತು ಅರೌಂಡ್ ಎಷ್ಟೊತ್ತಿಗೆ 12 o'clockಗೆ ಆಲ್ಮೋಸ್ಟ್ 10% ಸಿಕ್ಕಿದೆ ನಿಮಗೆ. 12 o'clock ಎಂಟ್ರಿ ಸಿಕ್ಕಿದೆ. ಸೊ ಈ ಥರ ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್, ಇಲ್ಲ ನನಗೆ ಜಾಸ್ತಿ ಇದಾಗ್ತಿದೆ 1% ಇನ್ಕ್ರೀಸ್ ಮಾಡ್ತಾ ಹೋಗಿ. ಇಲ್ಲ ನನಗೆ ಸಾಕು ಡೈಲಿಗೆ 3% 4% ಸಿಕ್ತು ಸಾಕು. ಬಿಗ್ ಮೂವ್ ಬಂದಾಗ ಈ ಥರ, ಸೊ ಈ ಥರ ಫಿಬಿನಾಶಿ ಒಂದು ಸಿಗುತ್ತೆ ನಿಮಗೆ. ಸೊ ಆಬ್ವಿಯಸ್ಲಿ ನೋಡಿ, ಬೈ ಹಂಗೆ ತೊಗೊಂಡೋಗಿದೆ, ಸೆಲ್ ಆಮೇಲೆ ಸಿಕ್ಕಿದೆ. ಇವನ್ ನಂದು ಕ್ಲಿಯರ್ ಆಯ್ತು ನನಗೆ. ಸೊ ಸೂಪರ್ ಟ್ರೆಂಡ್ ಫಾಲೋ ಮಾಡಿ ವಿತ್ ಫಿಬಿನಾಶಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ, ಒಂದು ಎಕ್ಸಿಟ್ ಆಗಿ. ಸೊ ಈ ವೀಕಿಂದು ಮಾರ್ಕ್ ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಈ ವೀಕಿಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಕ್ಯಾಂಡಲ್ ಹಾಕೊಂಡು ವರ್ಕ್ ಮಾಡಬೇಕು ಹೈ ಆ್ಯಂಡ್ ಲೋ ಇಂದ. ಇಲ್ಲಾಂದ್ರೆ ನಿಮ್ಮ ರಾಂಗ್ ಎಂಟ್ರಿಗಳು ಸಿಗ್ತವೆ, ರಾಂಗ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತವೆ. ಸೊ ಟಿಮ್ಕೆನ್ ಇದೆ ಇನ್ನು, ಕಿರ್ಲೋಸ್ಕರ್ ಬ್ರದರ್ಸು, ಕ್ಯಾನ್ಫಿನ್ ಹೋಮ್ಸು, ITI, ಪ್ಯಾಕ್ಟ್ ಫರ್ಟಿಲೈಸರ್ ಇದು ಕೆಮಿಕಲ್, ಟ್ರಾವೆನ್ಕೋರ್, ಇಂಟೆಲೆಕ್ಟೋ, HDFC, L&T, ಗ್ಲೆನ್ಮಾರ್ಕು, ನೈಕಾ ಎಲ್ಲ ಬಿಟ್ಬಿಡಿ, ತುಂಬ ಏನು ಬ್ಯೂಟಿಫುಲ್ ಸ್ಟಾಕ್ ಅಲ್ಲ ಇದು. ಸೊ ಬಿಟ್ಬಿಡಿ. ಸ್ಟಿಲ್ ಬಂದಿದೆ, ವರ್ಕ್ ಮಾಡ್ತೀನಿ ಅಂದರೆ ಸೇಮ್ ಸೂಪರ್ ಟ್ರೆಂಡ್ ಹಾಕೊಂಡು ವರ್ಕ್ ಮಾಡಿ. ಟಟನ್ ಇಂಡಿಯಾ, ಟೈಟಾನು, ಸೇಲು, ಬ್ಯಾಂಕ್ ಆಫ್ ಬರೋಡಾ, ನುವಾಮಾ, ಏಷ್ಯನ್ ಪಾಯಿಂಟ್ಸು ಮತ್ತೆ ಬರ್ತಿದೆ, ಅವಾಯ್ಡ್ ಮಾಡಿ. ಯಾಕಂದರೆ ಬಿಗ್ ಮೂವ್ಮೆಂಟ್ ಅಂತೂ ಬರ್ತಿಲ್ಲ ಇದರಲ್ಲಿ. ಲಿಂಡೆ ಇಂಡಿಯಾ, ಸೆಂಟ್ರಲ್ ಬ್ಯಾಂಕು, ಕ್ಯಾಂಪಸ್ಸು, ಲಾಂಗ್ ಟರ್ಮ್ಗೆಲ್ಲ ಸೆಟ್ ಆಗುತ್ತಾ ನೋಡಿ ಕ್ಯಾಂಪಸ್ಸು, BHEL, ಮಾನ್ಯವಾರು, HEC, ಆಮೇಲೆ ಕಾರ್ಬೋನ್, ರಂಡಮು, ಇದು ಮೇ ಬಿ ಗ್ರಾಫೈಟ್ ರಿಲೇಟೆಡ್ ಅನ್ಸುತ್ತಾ, ಗೊತ್ತಿಲ್ಲ, ಇದು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಅದನ್ನ ನೋಡ್ಬಿಡೋಣ ಅನ್ಸಲಿ ಬೇಕಿದೆ. ಕಾರ್ಬೋ ರಂಡಮ್ ಸೆಲ್ ಇದೆ, ವೆಯ್ಟ್ ಮಾಡಿ. ಸಡನ್ ಟರ್ನ್ ಆಗುತ್ತೆ ಇದು, 100% ನಿಮಗೆ ಪ್ರಾಫಿಟ್ ಬರುತ್ತೆ. ಕೊನೆ ಪಕ್ಷ ನಿಮಗೆ ಏನಿಲ್ಲ ಅಂದರೂ ಮೇಯ್ನ್ ಆಗಿ ವಾಲ್ಯೂಮ್ಸ್ ನೋಡ್ಕೊಳ್ಳಿ. ಕೆಲವು ಸಲ ವಾಲ್ಯೂಮ್ಸ್ ಕಮ್ಮಿ ಇದ್ರೆ ವರ್ಕ್ ಮಾಡಿಬಿಡಿ ಅದ್ರ ಮೇಲೆ. ಇದೆಲ್ಲ ವಾಲ್ಯೂಮ್ಸ್ ಕಮ್ಮಿ ಇದ್ದಂಗಿದೆ, ಸೊ ಆದಷ್ಟು ಅವಾಯ್ಡ್ ಮಾಡಿ. ಬಟ್ ಸ್ಟಿಲ್ ನೋಡಿ, ಈ ಥರ ಬೈ ಸಿಗ್ನಲ್ ಸಿಕ್ತು, ಶಾರ್ಟ್ 4-5 ಡೇಸ್ ಇಟ್ಕೊಂಡ್ರೆ ನಿಮಗೆ ಚೆನ್ನಾಗಿ ಸಿಕ್ಬಿಡುತ್ತೆ. ರಿಟರ್ನ್ ಎಷ್ಟು ಬಂದಿದೆ ನೋಡಿ, 13% ಸಿಕ್ಕಿದೆ 5-6 ದಿವಸದಲ್ಲಿ. 1 2 3 6 ಡೇಸ್ 16%, 13%. ಸೊ ಈ ಥರ ವರ್ಕ್ ಮಾಡಬೇಕು. ಇವಾಗ ನನಗೆ ಗೊತ್ತಿಲ್ಲ, ಈ ಮತ್ತೆ ಮೇಲೆ ಹೋಗ್ಬೋದು ಅಂದರೆ ಇಲ್ಲಿ ವೆಯ್ಟ್ ಮಾಡಿ, ರಿಟ್ರೇಸ್ಮೆಂಟ್ ಆಗುತ್ತಾ ನೋಡಿ. ಆಗಿಲ್ಲ ಅಂದರೆ ಎಕ್ಸಿಟ್ ಆಗಿ. ಕನಿಷ್ಠ ವಾರಕ್ಕೆ ಒಂದು 5% ಆರಾಮಾಗಿ ತೊಗೊಬೋದು ನೀವು. ಈ ಥರ ಒಂದು ಕಾರ್ಬೋರೆಂಡಮ್ ಇರ್ಬೋದು, ಏನೇ ಇರ್ಬೋದು, ವರ್ಕ್ ಮಾಡಿ ಒಟ್ಟಿನಲ್ಲಿ. ಸೊ ಇಂಜಿನಿಯರ್ಸ್ ಇಂಡಿಯಾ ಇದೆ, IIFL ಹೋಲ್ಡಿಂಗ್ಸು, ಇಪ್ಕಾ ಲ್ಯಾಬು, ಸಿಟಿ ಯೂನಿಯನ್ನು, ಜೆಂಟೆಕ್, ಟಾಟಾ ಫಾರ್ಮು, ಅಶೋಕ್ ಲೈಲ್ಯಾಂಡು, ಇಂಡಿಯಾ ಮಾರ್ಟು, ಶಿಪ್ಪಿಂಗ್ ಕಾರ್ಪೊರೇಷನ್ನು, ಹಿಂದೂಸ್ತಾನ್ ಜಿಂಕು, ಬಜಾಜ್ ಆಟೋ, ಬ್ರಿಟಾನಿಯಾ, ಸುಪ್ರೀಂ ಇಂಡಸ್ಟ್ರೀಸ್, ಚೋಳಮಂಡಲಂ ಫೈನಾನ್ಸು, AIA ಇಂಜಿನಿಯರಿಂಗು, ಹೋಮ್ ಫಸ್ಟ್ ಫೈನಾನ್ಸು, ಸ್ಟಾರ್ ಹೆಲ್ತು, ಪೇಟಿಎಮ್, ಕೊಚ್ಚಿನ್ ಶಿಪ್ ಯಾರ್ಡ್, ಬ್ರಿಗೇಡ್ ಎಂಟರ್ಪ್ರೈಸು, ಅಜಂತಾ ಫಾರ್ಮಾ, JSWC, ಇಂಡಸ್ ಟವರ್. ಡೇಟಾ ಪ್ರೆಫರೆನ್ಸ್ ಮತ್ತೆ ಬಂದಿದೆ, ಅದೇನು ಅಂತ ನೋಡ್ಕೊಳ್ಳಿ. ಗೋದ್ರೇಜ್ ಆಗ್ರೋ. ಸೊ ಈ ಥರ ಒಂದಿಷ್ಟು ಸ್ಟಾಕ್ಸ್ ಇದೆ, ಫಾಲೋ ಮಾಡ್ತಾ ಇರಿ, ಅಬ್ಸರ್ವ್ ಮಾಡಿ ಹೇಗೆ ಮೂವ್ಮೆಂಟ್ಸ್ ಬರುತ್ತೆ ಅದ್ರ ಮೇಲೆ ಒಂದು ಕಾಲ್ ತೊಗೊಂಡು ಮೂವ್ ಆಗ್ತಾ ಇರಿ. ಕನಿಷ್ಠ ಒಂದು 3-4%ಗೆ ವೀಕ್ಲಿ ಬೇಸಿಸ್ ಮೇಲಾದರೂ ಬುಕ್ ಮಾಡ್ಕೊಳ್ಳಿ ಒಂದಿಷ್ಟು ಸ್ಟಾಕ್ಸಿಂದ. ಸೊ ಕನಿಷ್ಠ ಒಂದು ವಾರಕ್ಕೆ 3% ಸಿಕ್ಕಿದ್ರೆ 4 ವೀಕ್ಸ್ ಅಂದರೆ 12% ಆಯಿತು. 12 × 12 144%. ಸೊ ಹ್ಯೂಜ್ ಆ್ಯಕ್ಚುಲಿ. ಸೊ ಈ ಥರ ಒಂದು ಶಾರ್ಟ್ ಗೇನ್ಸು, ಸ್ವಿಂಗು, ಸ್ಕ್ಯಾಲ್ಪಿಂಗು ಯಾವುದೋ ಒಂದು ಮಾಡಿ ದುಡ್ಡು ಮಾಡ್ತಾ ಇರಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.